ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಗ್ಯಾಸ್ ಸಿಲಿಂಡರ್ ಸಾರ್ವಜನಿಕರಿಗೆ ಪೂರೈಕೆಯಲ್ಲಿ ತೊಂದರೆಯಾಗ್ತಾ ಇರೋದನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕೈ ಕಾರ್ಯಕರ್ತರು ನಂತರ ರಸ್ತೆ ತಡೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ನಂತರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಚಂದ್ರಪ್ಪ, ಪ್ರಮುಖರಾದ ಸುರೇಶ್ ಬಾಬು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಡಿಮೆ ಆಗಿದೆ, ಕೊರತೆ ಇದೆ. ನಾವು ಅದರ ಬಗ್ಗೆ ಮಾತಾಡ್ತೇವೆ. ಎರಡನೇದಾಗಿ ನನ್ನ ಆಡಳಿತದಲ್ಲಿ ಈಗ ಆಲ್ರೆಡಿ ಸುಮಾರು 4 ತಾಲೂಕಲ್ಲಿ 2 ತಾಲೂಕಲ್ಲಿ ನಾನು ಇವಾಗ ಇನ್ಸ್ಪೆಕ್ಷನ್ ಮಾಡಿಸಿದ್ದೀನಿ. ಇನ್ವೆಂಟರಿನೂ ಕೂಡ ರೆಡಿ ಇಟ್ಟಿದ್ದೀನಿ. ನಮ್ಮಲ್ಲಿ ಬರೀ ಕೇವಲ ಅದಕ್ಕೂ ಕೂಡ ನಾವು ನಿಮಗೆ ಜನರ ಸೇವೆ ಸಲ್ಲಿಸಲಿಕ್ಕೆ ಅಂತ ಕೂತಿರ್ತೀವಿ. ಆ ಕೋರ್ಟ್ಗೆ ತಂದೆ ಆದಂತ ಘನತೆ, ಗೌರವ ಇರುತ್ತೆ, ಹೌದಲ್ಲ? ಅದನ್ನ ನೀವೆಲ್ಲರೂ ಸಹಕಾರ ನೀಡಿದ್ರೆ ಅದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗಿ ಅದರಲ್ಲಿ ನ್ಯಾಯದಾನ ಮಾಡ್ತಕ್ಕಂತ ಇದು ಮಾಡ್ಬೋದು, ಹೌದಲ್ಲ? ನಾವು ಕೂಡ ಅಲ್ಲಿ ನಿಮ್ ಸೇವೆಯಲ್ಲೇ ನಿರತರಾಗಿರ್ತೀವಿ. ದಯಮಾಡಿ ತಮ್ಮಿಂದ ಸಹಕಾರ. ಆ ಕಾರಣಕ್ಕಾಗಿ ತಾವುಗಳು ಹೇಳಿದಂತೆ LPG ಅಭಾವನ ನೀಗಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸುಮಾರು 50,000 ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ನಾವು ಹೇಳಿದ್ದೀವಿ. ಆ 50,000 ಸಿಲಿಂಡರ್ಗಳನ್ನ ಒದಗಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಮನವಿನಲ್ಲೂ ಕೂಡ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸುಮಾರು ನಮ್ಮಲ್ಲಿ ಭಾರತವನ್ನ ಉತ್ತುಂಗಕ್ಕೆ ಹೋಯ್ತೀನಿ. ಯಾವ ಉತ್ತುಂಗಕ್ಕೆ ಹೋಯ್ತಾರೋ ನೋಡ್ಬೇಕು. ಟ್ರಂಪ್ ನನ್ನ ಮಿತ್ರ ಅಂತ. ಈ ಟ್ರಂಪ್ ಸರ್ವಾಧಿಕಾರಿ, ಈ ಮೋದಿ ಅವ್ರ ಮಿತ್ರ ಇಲ್ಲ. ಟ್ರಂಪ್ ಸರ್ವಾಧಿಕಾರಿ ಧೋರಣೆ ಮಾಡಕ್ ಹೋಗಿ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಟ್ರಂಪ್ ಯಾಕೆ ಬೇಕಿತ್ತು ಇವನಿಗೆ? ಎಲ್ಲರೂ ದೊಡ್ಡಣ್ಣ ಅಂತ ಕರೆಸಿದ್ರು. ಇವತ್ತು ದೊಡ್ಡಣ್ಣ ಸಣ್ಣ ಆಗಿ ಹೋಗಿದ್ದಾನೆ. ಏನ್ ಟ್ರಂಪ್ನ ಮುಖ್ಯ ಕೇಂದ್ರಗಳಿವೆಲ್ಲ ಏನು ಆಯಿಲ್ ಅವು ಮೇಲೆ ನಿರಾಕರಣೆ ಉಡಾಸ್ತಾ ಇದೆ. ಇಸ್ರೇಲ್ ಕೂಡ ಅದು ಪಾಠ ಕಲಿತಾ ಇದೆ. ಇಸ್ರೇಲ್ ಕೈ ಜೋಡಿಸಿದ್ದಾರೆ ಟ್ರಂಪ್ ಜೊತೆ. ಟ್ರಂಪ್ ದೊಡ್ಡಣ್ಣ ಇದ್ರೆ ನಮ್ಮನ್ನ ಸಹ ಪಾರ್ ಮಾಡ್ತಾರೆ ಅಂತ. ಟ್ರಂಪ್ ದೊಡ್ಡಣ್ಣದ ಒಳಗವಂತ ಇಸ್ರೇಲ್ ನೋಡುತ್ತಾರೆ. ಹಂಗಾಗಿ ಎರಡೂ ದೇಶಗಳು ಇವತ್ತು ಯುದ್ಧ ಸಾರಿ ಇಡೀ ಜಗತ್ತಿಗೆ ಮಾರಕ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಖಂಡಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ವಿಶ್ವಸಂಸ್ಥೆ ಮತ್ತೆ ಪ್ರವೇಶ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಪ್ರಪಂಚದ ವಿಚಾರ, ಬರೇ ಒಂದು ದೇಶದಲ್ಲ. ಪ್ರಪಂಚದ ವಿಚಾರ ಬಂದಾಗ ವಿಶ್ವಸಂಸ್ಥೆ ಭಾಗವಹಿಸ್ಬೇಕಾಗ್ತದೆ. ಅವರು ಕೂಡ ಕಣ್ಮುಚ್ಕೋತಾಗಿ ಕಾಣ್ತದೆ. ಇನ್ನಾದ್ರೂ ಈ ಮೋದಿಜಿ ಅವರು ಟ್ರಂಪ್ ಅವ್ರನ್ನ ಓಲೈಸಲ್ ಬಿಡ್ಬೇಕು. ನಮ್ ದೇಶ ನೋಡ್ಬೇಕು. ಇವರು ಟ್ರಂಪ್ ನೋಡೋದಲ್ಲ. ನಮ್ ದೇಶ ಭಾರತ ಏನಾಗಿದೆ, ಭಾರತದ ಜನಸಂಖ್ಯೆಯ ಸಮಸ್ಯೆ ಏನಾಗಿದೆ, ಭಾರತದ ನಾಗರಿಕರ ಪರಿಸ್ಥಿತಿ ಭಾರತವನ್ನ